ನಾಳೆ ಸಾರಿಗೆ ನೌಕರರ ಪ್ರತಿಭಟನೆ ನಡೆಯಲಿದೆ ಅನ್ನೋ ಸಾಕಷ್ಟು ಅನುಮಾನಗಳು ಕೂಡ ಮೂಡಿ ಬರ್ತಾ ಇತ್ತು. ಆದರೆ ಬಂದ್ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ ಅನ್ನೋ ಸ್ಪಷ್ಟನೆ ಸಿಕ್ಕಿದೆ. ಯಾಕಂದ್ರೆ ಡಿಸೆಂಬರ್ 31ರಂದು ಕರೆ ನೀಡಿದ್ದ ಸಾರಿಗೆ ಮುಷ್ಕರವನ್ನ ಹಿಂಪಡೆದುಕೊಳ್ಳಲಾಗಿದೆ. ಸಾರಿಗೆ ನೌಕರರ ಜೊತೆಗೆ ಸಂಧಾನ ಸಕ್ಸಸ್ ಆಗಿದ್ದು, ನಾಳಿನ ಸಾರಿಗೆ ಇಲಾಖೆ ಪ್ರತಿಭಟನೆಯನ್ನ ವಾಪಸ್ ಪಡೆದುಕೊಳ್ಳಲಾಗಿದೆ. ಸಂಕ್ರಾಂತಿ ಒಳಗಡೆ ಬೇಡಿಕೆ ಈಡೇರಿಸುವ ಭರವಸೆಯನ್ನ ನೀಡಲಾಗಿದೆ. ನಾಳೆ ಎಂದಿನಂತೆ ಸಾರಿಗೆ ಬಸ್ಗಳ ಸಂಚಾರ ಇರುವಂಥದ್ದು. ರಸ್ತೆ ಸಾರಿಗೆ ಸಂಸ್ಥೆ, ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಡಿಸೆಂಬರ್ 31ರಂದು ಕರೆ ನೀಡಿದ್ದ ಸಾರಿಗೆ ಮುಷ್ಕರವನ್ನ ಹಿಂಪಡೆದುಕೊಂಡಿದ್ದು, ನಾಳೆ ಎಂದಿನಂತೆ ಸಾರಿಗೆ ಬಸ್ಗಳ ಸಂಚಾರ ನಡೆಯಲಿದೆ. ಇನ್ನು ಭಾನುವಾರ ರಾತ್ರಿ ಅಂದ್ರೆ ನಿನ್ನೆ ರಾತ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿವಾಸ ಕಾವೇರಿಯಲ್ಲಿ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಪದಾಧಿಕಾರಿಗಳ ಜೊತೆ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸಭೆಯನ್ನ ನಡೆಸಿದ್ರು. ಈ ಒಂದು ಸಭೆಯಲ್ಲಿ ಸಾರಿಗೆ ನೌಕರರ ಸಮಸ್ಯೆಗಳನ್ನ ಈಡೇರಿಸುವ ಭರವಸೆಯನ್ನ ಕೊಟ್ಟಿದ್ದಾರೆ. ಹಾಗೆ ಸಂಕ್ರಾಂತಿ ಒಳಗಡೆ ಬೇಡಿಕೆ ಈಡೇರಿಸುವ ಭರವಸೆಯನ್ನ ಕೂಡ ಕೊಟ್ಟಿದ್ದು, ಹೀಗಾಗಿ ಮುಷ್ಕರವನ್ನ ಹಿಂಪಡೆದುಕೊಳ್ಳಲಾಗಿದೆ. ಇದರ ಹಿನ್ನೆಲೆ ನಾಳೆ ಎಂದಿನಂತೆ ಬಸ್ಗಳ ಸಂಚಾರ ರಾಜ್ಯದಲ್ಲಿ ನಡೆಯಲಿದೆ. ನಾಳೆ ಒಂದು ಕಡೆ ವರ್ಷದ ಕೊನೆ ದಿನ ಡಿಸೆಂಬರ್ 31ನೇ ತಾರೀಕು, ಈಗಾಗಲೇ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸಕಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು. ಇಂತಹ ಸಂದರ್ಭದಲ್ಲಿ ಸಾರಿಗೆ ಸಂಸ್ಥೆಗಳು ಬಂದ್ ಅಂತ ಹೇಳಿ ಕರೆ ಕೊಟ್ಟಿದ್ರಿಂದ ಸರ್ಕಾರಕ್ಕೂ ಕೂಡ ಟೆನ್ಷನ್ ಶುರುವಾಗಿತ್ತು. ಸೊ ಹೀಗಾಗಿ ನಿನ್ನೆ ಸಭೆಯನ್ನ ಕರೆದಿದ್ದು, ಸಭೆಯಲ್ಲಿ ಸಾರಿಗೆ ನೌಕರರ ಜೊತೆಗೆ ಸಂಧಾನ ಸಕ್ಸಸ್ ಕೂಡ ಆಗಿದ್ದು, ಆದಷ್ಟು ಬೇಗ ನಿಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸ್ತೇವೆ ಅಂತ ಸರ್ಕಾರ ಭರವಸೆಯನ್ನು ಕೂಡ ಕೊಟ್ಟಿದೆ. ಆದಷ್ಟು ಬೇಗ ಅಂದರೆ ಏನು ಜನವರಿ 15ನೇ ತಾರೀಕಿನ ಒಳಗಡೆ, ಅಂದರೆ ಇನ್ನು 15 ದಿನಗಳಲ್ಲಿ ನಿಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸೋದಾಗಿ ಸರ್ಕಾರ ಭರವಸೆಯನ್ನು ಕೊಟ್ಟಿದ್ದಕ್ಕೆ ಇದೀಗ ಸಾರಿಗೆ ನೌಕರರು ತಮ್ಮ ಮುಷ್ಕರವನ್ನು ಹಿಂಪಡೆದುಕೊಂಡಿದ್ದಾರೆ. ರಾತ್ರಿ ನಡೆದಿದ್ದಂತಹ ಸಂಧಾನ ಸಭೆ ಇದು. ಈ ಸಭೆಯಲ್ಲಿ ಸಾರಿಗೆ ನೌಕರರ ಸಮಸ್ಯೆಗಳನ್ನು ಈಡೇರಿಸುವ ಭರವಸೆಯನ್ನ ನೀಡಲಾಗಿದೆ. ಹೀಗಾಗಿ ನಾಳೆ ನಡೀಬೇಕಾಗಿದ್ದಂತಹ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಹಿಂಪಡೆಯಲಾಗಿದೆ ಅಂತ ಈ ಕುರಿತು ಸಮಿತಿಯ ಪದಾಧಿಕಾರಿಗಳೇ ತಿಳಿಸಿದ್ದಾರೆ. ಇನ್ನು ಈ ಸಂಬಂಧ ಜನವರಿ 15ರಂದು ಮುಖ್ಯಮಂತ್ರಿಗಳು ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಲಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಕೂಡ ಇರುವಂಥದ್ದು. ಈ ಸಭೆಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮತ್ತು ಇಲಾಖೆಯು 4 ನಿಗಮಗಳ ವ್ಯವಸ್ಥಾಪಕ ನಿರ್ದೇಶಕರು ಹಾಗೆ ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಇನ್ನು ಸಂಕ್ರಾಂತಿ ಬಳಿಕ ಸಭೆ ನೌಕರರ ಸಮಸ್ಯೆ ಆಲಿಸಿದ ಮುಖ್ಯಮಂತ್ರಿಗಳು ಹಾಗೆ ಸಚಿವರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಜನವರಿ 15ರಂದು ಮತ್ತೊಂದು ಸುತ್ತಿನ ಸಭೆ ಮಾಡೋದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ. ಅವರ ಮನವಿಗೆ ಸ್ಪಂದಿಸಿ ಮುಷ್ಕರ ಹಿಂಪಡೆಯಲಾಗಿದೆ ಅಂತ ಕೆಎಸ್ಆರ್ಟಿಸಿ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ ಎಚ್.ವಿ. ಅನಂತ ಸುಬ್ಬರಾವ್ ತಿಳಿಸಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಮಂಜುನಾಥ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡಲಿದ್ದಾರೆ. ಮಂಜುನಾಥ್, ಗುಡ್ ಮಾರ್ನಿಂಗ್. ನಾಳೆ ಸಾರಿಗೆ ಸಂಸ್ಥೆ ಬಂದ್ಗೆ ಕರೆಯನ್ನ ನೀಡಿತ್ತು. ಸದ್ಯಕ್ಕೆ ಈಗ ನಿನ್ನೆ ರಾತ್ರಿ ಸಭೆ ನಡೆದಿದ್ದು, ಸಭೆಯಲ್ಲಿ ಸಂಧಾನ ಸಕ್ಸಸ್ ಕೂಡ ಆಗಿದೆ. ಈಗ ಬಂದನ್ನ ಹಿಂಪಡೆದುಕೊಳ್ಳಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ನಿಜವಾಗ್ಲೂ ಮಧುಮ, ನಾನು ಬೆಂಗಳೂರಿನಲ್ಲಿ ಈ ಸಾರಿಗೆ ಸೇವೆಯನ್ನ ನಿಲ್ಲಿಸ್ತೇವೆ ಅಥವಾ ರಾಜ್ಯಾದ್ಯಂತ ನಿಲ್ಲಿಸ್ತೇವೆ ಅಂತಂದ್ರೆ ಅಲ್ಲೋಲಕಲ್ಲೆಲ್ಲ ಸೃಷ್ಟಿ ಆಗ್ಬಿಡುತ್ತೆ. 2021ರಲ್ಲಿ ಆದಂತಹ ಘಟನೆ ಏನಿದೆಯೋ, ಇಡೀ KSRTC, BMTC, NWRTC, KKRTC ಬಸ್ಗಳನ್ನ ನಿಲ್ಲಿಸಿ ಸಾಕಷ್ಟು ದುಷ್ಪರಿಣಾಮ ಬೀರುತ್ತೆ.
ಅದಾದ ಬಳಿಕ ಖಾಸಗಿ ಬಸ್ಗಳನ್ನ ತಂದು ಸಾರ್ವಜನಿಕ ಸೇವೆನ ಒದಗಿಸುವಂತ ಕೆಲಸ ಆಗಿದ್ದಂತ ಸರ್ಕಾರ ಮಾಡುತ್ತೆ. ಅದಾದ ಬಳಿಕ ಮತ್ತಷ್ಟು ಸಮಸ್ಯೆಗಳು ಉದ್ಭವ ಆಗುತ್ತೆ. ಸಾರಿಗೆ ನೌಕರರಿಗೇನು ಇನ್ನಿರದ ಸಮಸ್ಯೆಗಳಿದಾವೆ ಅನ್ನುವಂತ ನಿಟ್ಟಿನಲ್ಲಿ ಮತ್ತೆ ಅದೇ ರೀತಿಯಾದಂತಹ ಪ್ರತಿಭಟನೆಯನ್ನ ಮುಷ್ಕರವನ್ನ ಕರೆ ಕೊಡುವಂತಹ ಕೆಲಸ ಜಂಟಿ ಕ್ರಿಯಾ ಸಮಿತಿ ಸೇರಿದಂತೆ ಒಟ್ಟು 6 ಸಾರಿಗೆ ಸಂಘಟನೆಗಳು ಮುಷ್ಕರಕ್ಕೆ ಕರೆ ಕೊಡ್ತವೆ. ಇದೇ ತಿಂಗಳ 31ಕ್ಕೆ ಕರೆ ಕೊಟ್ಟಂತಹ ಕಾರಣದಿಂದಾಗಿ ಮುಷ್ಕರವನ್ನ ಯಶಸ್ವಿಗೊಳಿಸುವಂತಹ ನಿಟ್ಟಿನಲ್ಲಿ ಕಳೆದ ಬುಧವಾರದಿಂದಲೇ ಸಾರಿಗೆ ನೌಕರರ ಸಂಘಟನೆ ಏನಿದೆಯೋ ಅದು ಸಂಪೂರ್ಣವಾಗಿ ಸಕ್ರಿಯಗೊಳ್ಳುವಂತ ಕೆಲಸ ಆಗುತ್ತೆ. ಡಿಸೆಂಬರ್ 31ರಿಂದ ರಾಜ್ಯದಲ್ಲಿ KSRTC, BMTC, NWRTC, KKRTC ಎಲ್ಲಾ ಬಸ್ಗಳನ್ನು ನಿಲ್ಲಿಸಿ ಜನವರಿ 1ರಿಂದ ಬಸ್ ಸಂಚಾರವನ್ನು ಕೂಡ ಸಂಪೂರ್ಣವಾಗಿ ನಿಲ್ಲಿಸಿ ಸರ್ಕಾರದ ವಿರುದ್ಧವಾಗಿ ಹೋರಾಟಕ್ಕೆ ಇಳಿಯುವಂತ ಕೆಲಸ ಮಾಡುತ್ತೆ. ಇದಕ್ಕೆ ಪ್ರಮುಖವಾದಂತಹ ಕಾರಣ ನೌಕರರಿಗಿರುವಂತಹ ಪ್ರಮುಖವಾದಂತಹ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಬೇಕು. ಗ್ರಾಚ್ಯುಟಿ ಹಣ ಆಗ್ಬೋದು ಸೇರಿದಂತೆ ಇನ್ನಿತರ ಸಮಸ್ಯೆಗಳಿದಾವೆ. ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ತಿದ್ರು ಕೂಡ ಸರ್ಕಾರ ಸ್ಪಂದಿಸ್ತಿಲ್ಲ. ಹೀಗಾಗಿ ನಾವು ಕರೆ ಕೊಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಎಲ್ಲ ನೌಕರರಿಗೆ ಸೇರಿದಂತೆ ಸಾರಿಗೆ ಸಂಸ್ಥೆಗಳಿಗೆ ಅಧಿಕಾರಿಗಳೆಲ್ಲರೂ ಕೂಡ ನೋಟಿಸ್ ಅನ್ನು ಜಾರಿ ಮಾಡಿತ್ತು. ಅದಾದ ಬಳಿಕ ಸರ್ಕಾರವು ಕೂಡ ಮನವೊಲಿಸುವಂತ ಕೆಲಸ ಆಗಿತ್ತು. ಆ ಮನವೊಲಿಸುವಂತ ಕೆಲಸ ಯಶಸ್ವಿ ಆಗದೇ ಇದ್ರು ಕೂಡ ನಿನ್ನೆ ಒಂದು ಸಭೆಯನ್ನ ಮಾಡ್ತಾರೆ, ಸಂಧಾನ ಸಭೆ. ಆ ಸಭೆಯಲ್ಲಿ ಅನಂತ್ ಸುಬ್ಬರಾವ್ ನೇತೃತ್ವವನ್ನು ಏನ್ ಕರೆ ಕೊಟ್ಟಿದ್ರು ಈ ಪ್ರತಿಭಟನೆ ಸಂಬಂಧಪಟ್ಟಾಗೆ, ಆ ಪ್ರತಿಭಟನೆ ಸಂಬಂಧಪಟ್ಟಾಗೆ ಅಂತಿಮವಾದಂತಹ ಒಂದು ಸಭೆಯನ್ನ ಮಾಡಿ ಸಭೆಯಲ್ಲಿ ನಿರ್ಣಯವನ್ನ ವಾಪಸ್ ಪಡೆದುಕೊಳ್ಳುವಂತ ಕೆಲಸ ಮಾಡಿದ್ದಾರೆ. ಏನು ನಾಳೆ ಒಂದು ಮುಷ್ಕರವನ್ನ ಕರೆ ಕೊಡ್ತೀವಿ ಎನ್ನುವಂತ ನಿಟ್ಟಿನಲ್ಲಿ ಕರೆ ಕೊಟ್ಟು ಅಂತಿಮವಾದಂತಹ ಒಂದು ಹಂತದಲ್ಲಿ ಏನಿದ್ರು ಅದೆಲ್ಲವೂ ಕೂಡ ವಾಪಸ್ ಪಡೆದುಕೊಳ್ಳುವಂತ ಕೆಲಸ ಮಾಡಿರುವಂತದ್ದು. ಎಲ್ಲಾ ಸಾರಿಗೆ ಒಂದು ಪ್ರತಿಭಟನೆಗೆ ಮುಂದಾಗಿದ್ದಂತ ನೌಕರರು ಕೂಡ ನಾವು ವಾಪಸ್ ಪಡೆದುಕೊಳ್ತೇವೆ, ಸಾರ್ವಜನಿಕ ಸೇವೆಗೆ ಯಾವುದೇ ರೀತಿಯಂತ ತೊಂದರೆ ಆಗ್ಬಾರ್ದು, ಸರ್ಕಾರ ಕೂಡ ಉತ್ತಮವಾದಂತಹ ಸ್ಪಂದನೆ ಕೊಟ್ಟಿದ್ದೆ, ಮುಂದಿನ ದಿನಗಳಲ್ಲಿ ನಮಗಿರುವಂತಹ ಸಮಸ್ಯೆಗಳನ್ನ ಈಡೇರಿಸ್ತವೆ ಎನ್ನುವಂತ ರೀತಿಯಲ್ಲಿ ಭರವಸೆ ಕೊಟ್ಟಂತಹ ಮೇರೆಗೆ ಅನಂತ್ ಸುಬ್ಬರಾವ್ ಅವರ ನೇತೃತ್ವದಲ್ಲಿ ಕರೆ ಕೊಟ್ಟಂತಹ 8 ಸಂಘಟನೆಗಳೇನು ಭಾಗಿಯಾಗ್ತದವೆ ಎಲ್ಲವೂ ಕೂಡ ಒಂದೇ ಒಮ್ಮತದ ನಿರ್ಧಾರಕ್ಕೆ ಬಂದು ಸಾರಿಗೆ ನೌಕರ ಒಂದು ಮುಷ್ಕರ ಏನಿತ್ತು ಆ ಮುಷ್ಕರ ಸಂಪೂರ್ಣವಾಗಿ ವಾಪಸ್ ಪಡೆದುಕೊಳ್ಳುವಂತ ಕೆಲಸ ಮಾಡಿದ್ರೆ ಇದು ತಾತ್ಕಾಲಿಕ ವಾಪಸ್ ಎನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಒಂದು ವೇಳೆ ಈ ಬೇಡಿಕೆ ಈಡೇರಿಸಿದ್ರೆ ಮುಂದಿನ ದಿನಗಳಲ್ಲಿ ಕರೆ ಕೊಡುವಂತ ಕೆಲಸ ಆಗತ್ತೆ ಎನ್ನುವಂತ ಎಚ್ಚರಿಕೆಯನ್ನು ಕೂಡ ಸರ್ಕಾರಕ್ಕೆ ಮತ್ತೆ ಕೊಡಲಾಗಿದೆ. ಮಧುಮಾಲ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.